Diploma students of all branch of government polytechnic, aided polytechnic and private polytechnics. ಭಾಳಷ್ಟು ಸ್ಟೂಡೆಂಟ್ಸ್ಗಳು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಸರ್ ಈಗಾಗಲೇ ಥಿಯರಿ ಟೈಮ್ ಟೇಬಲ್ ಬರುತ್ತೆ, ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಎಸ್ಪೆಷಲಿ C20 ಸಿಲೆಬಸ್ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರಿ, ಸರ್ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ C25 ಸ್ಟೂಡೆಂಟ್ಸ್ಗಳೂ ಕೂಡ ಕೇಳ್ತಾ ಇದ್ರಿ, ಸರ್ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಆ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಅಷ್ಟೇ ಅಲ್ಲ, ಈಗಾಗಲೇ ಥಿಯರಿ ಎಕ್ಸಾಮ್ ಟೈಮ್ ಟೇಬಲ್ ನಾನು ಪ್ರೆಸೆಂಟ್ ಮಾಡಿದ್ದೀನಿ. ನಿಮಗೆ ಪಾಸಿಂಗ್ ಪ್ಯಾಕೇಜ್ ಅದು C20ದಾಗಿರಲಿ, C20 ಸಬ್ಜೆಕ್ಟ್ದಾಗಿರಲಿ ಅಥವಾ C25 ಸಬ್ಜೆಕ್ಟ್ದಾಗಿರಲಿ, ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಆಲ್ ಬ್ರಾಂಚಸ್, ಕಂಪ್ಯೂಟರ್ ಸೈನ್ಸ್ದಾಗಿರಲಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಸಿವಿಲ್ ಇಂಜಿನಿಯರಿಂಗ್, ಇವೆಲ್ಲ ಪಾಸಿಂಗ್ ಪ್ಯಾಕೇಜ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಹೋಗಿ ಅದನ್ನು ರೆಫರ್ ಮಾಡಿ, ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ. ಬನ್ನಿ, ಈಗ ನಿಮ್ಮ ಡೌಟದ್ದು ನಾನು ಸೊಲ್ಯೂಷನ್ ಇಲ್ಲೇ ಕೊಡ್ತಾ ಇದ್ದೀನಿ. ಈಗಾಗಲೇ ಥಿಯರಿ ಟೈಮ್ ಟೇಬಲ್ ಡಿಸ್ಪ್ಲೇ ಆಗಿದೆ, C20 ಆಗಿರಲಿ ಅಥವಾ C25 ಆಗಿರಲಿ. ಈಗ ನೋಡಿ, C20 ನಾವು ಇಲ್ಲೇ ಟೈಮ್ ಟೇಬಲ್ ನೋಡ್ದಂಗೆ C20 ಕೊನೆ ಪೇಪರ್ ಯಾವಾಗಿದೆ ಅಂದರೆ, ಕೊನೆ ಪೇಪರ್ ಮೋಸ್ಟ್ ಪ್ರಾಬಲಿ ಅದು ಇರೋದು June 2. ಲೆಟ್ಸ್ ಸ್ಕ್ರಾಲ್ ದಿಸ್. ಈಗ ನಾನು ನೋಡ್ತಾ ಇದ್ದೀನಿ ನೋಡಿ, ಕೊನೆ ಪೇಪರ್ ಇಲ್ಲಿರೋದು ದ ಲಾಸ್ಟ್ ಪೇಪರ್ ಹಿಯರ್ ಈಸ್ June 2ಗಿದೆ. June 2 ದಿ ಲಾಸ್ಟ್ ಪೇಪರ್ ಆಫ್ ದಿ ಡಿಪ್ಲೊಮಾ. ಈಗ ಇದರಲ್ಲಿ ವಿಶೇಷವಾಗಿ ಕೆಲವೊಂದು ಪಾತ್ವೇ ಸಬ್ಜೆಕ್ಟು ಕೂಡ ಅವು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ENCದಾಗಿರಲಿ ಅಥವಾ ಕಂಪ್ಯೂಟರ್ ಸೈನ್ಸ್ದಾಗಿರಲಿ, ಪಾತ್ವೇ ಸಬ್ಜೆಕ್ಟು ಬ್ಯಾಕ್ದು ಇಲ್ಲೇ ಕೊಟ್ಟಿದ್ದಾರೆ ಮತ್ತು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ದು ಕೂಡ ಇಲ್ಲಿ ಡೇಟ್ಸನ್ನು ಕೊಟ್ಟಿದ್ದಾರೆ. ಬಟ್ ವಿಶೇಷವಾಗಿ ನಾವು ಇಲ್ಲೇ ನೋಡಬೇಕಾಗಿರೋದು ಲಾಸ್ಟ್ ಪೇಪರ್ C20ದು 2/6/26. ಇದರ ಜೊತೆಗೆ ಈಗ ನಿಮ್ಮ ಕಾಲೇಜಲ್ಲಿ ಎಕ್ಸಾಮ್ಸ್ಗಳು ಬೇಗ ಮುಗಿದಿದ್ರೆ ಅಲ್ಲೇ ಈ ಡೇಟ್ ನಂತರ ಟೈಮ್ ಟೇಬಲ್ ಹಾಕುವ ಪಾಸಿಬಿಲಿಟಿ ಇದೆ. ಐ ರಿಪೀಟ್, 2/6/26 C20ದು ಲಾಸ್ಟ್ ಪೇಪರ್ ಇದೆ. ಇದು ಎಕ್ಸಾಮ್ ಆದ ನಂತರ ನಿಮಗೆ ಡೇಟ್ ಹಾಕುವ ಪ್ರಾಕ್ಟಿಕಲ್ ಡೇಟ್ ನಿಮ್ಮ ಕಾಲೇಜಲ್ಲಿ ಡಿಸೈಡ್ ಮಾಡಿ ಡಿಸ್ಪ್ಲೇ ಮಾಡ್ತಾರೆ. ಇಲ್ಲಾಂದರೆ ನಿಮ್ಮ ಕಾಲೇಜಲ್ಲಿ ಒಂದು ವೇಳೆ ಎಕ್ಸಾಮ್ ಬೇಗ ಮುಗಿದಿದ್ರೆ C20ದು ಅಂದರೆ ಯಾವಾಗಂದರೆ, ಅದೇ ರೀತಿ C25 ನಾವು ಟೈಮ್ ಟೇಬಲ್ ನೋಡ್ದಂಗೆ ಇಲ್ಲಿ ನಾವು ನೋಡ್ಬೋದು. C25 ಫಸ್ಟ್ ಇಯರ್ ಟೈಮ್ ಟೇಬಲ್ ನಾವು ನೋಡ್ದಂಗೆ ಇದರಲ್ಲಿ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ಸ್ ಎಲ್ಲ ಟೈಮ್ ಟೇಬಲ್ ಇಲ್ಲೇ ಹಾಕಿದ್ದಾರೆ. ಇದರಲ್ಲಿ ಕೊನೆಯ ಪೇಪರ್ ಇರುವುದು 29/5/2026. ಇಲ್ಲಿ ನಾವು ನೋಡ್ಬೋದು 29/5/2026ಗೆ ಕೊನೆಯ ಪೇಪರ್ ಇದೆ. ಇದಾದ ನಂತರ C25 ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುವ ಪಾಸಿಬಿಲಿಟಿ ಇದೆ. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಾನು ನಿಮ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೆಲವೊಂದು ಕಾಲೇಜಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸ್ ಬ್ರಾಂಚ್ ಇರದೇ ಇರಬಹುದು. ಅಂಥ ಕಾಲೇಜಸಲ್ಲಿ, ಆಯಾ ಕಾಲೇಜಸಲ್ಲಿ ಬ್ರಾಂಚದ್ದು ಲಾಸ್ಟ್ ಪೇಪರ್ ಮುಗಿದ ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ಇಡುವ ಸಾಧ್ಯತೆಗಳು ಇರ್ತವೆ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕಂದ್ರೆ, ಲಾಸ್ಟ್ ಥಿಯರಿ ಪೇಪರ್ ಎಕ್ಸಾಮ್ ಆದಮೇಲೆ ನಿಮ್ಮ ಕಾಲೇಜಲ್ಲಿ, ನಿಮ್ಮ ಕಾಲೇಜ್ ನೋಟಿಸ್ ಬೋರ್ಡಲ್ಲಿ ಪ್ರಾಕ್ಟಿಕಲ್ ಟೈಮ್ ಟೇಬಲನ್ನು ಡಿಸ್ಪ್ಲೇ ಮಾಡ್ತಾರೆ. ಆ ಪ್ರಾಕ್ಟಿಕಲ್ ಟೈಮ್ ಟೇಬಲ್ ಪ್ರಕಾರ ನೀವು ಎಕ್ಸಾಮನ್ನು ಅಟೆಂಡ್ ಆಗಬೇಕು, ಎಕ್ಸಾಮ್ ಬರೆಯಬೇಕು. ಅದು ಪ್ರಾಕ್ಟಿಕಲ್ ಪೇಪರ್ ರೆಗ್ಯುಲರ್ ಪೇಪರ್ ಆಗಿರಲಿ ಅಥವಾ ಬ್ಯಾಕ್ ಪೇಪರ್ ಆಗಿರಲಿ ಅಥವಾ ಫೈನಲ್ ಇಯರ್ ಇಂಟರ್ನ್ಶಿಪ್ ಆಗಿರಲಿ, ನಿಮ್ಮ ಕಾಲೇಜ್ ನೋಟಿಸ್ ಬೋರ್ಡಲ್ಲೇ ಅದನ್ನು ಡಿಸ್ಪ್ಲೇ ಮಾಡ್ತಾರೆ. ನೀವು ಅದರ ಪ್ರಕಾರ ಎಕ್ಸಾಮನ್ನು ಅಟೆಂಡ್ ಆಗಬೇಕು. ಅಷ್ಟೇ ಅಲ್ಲ, ಥಿಯರಿ ಮತ್ತು ಪ್ರಾಕ್ಟಿಕಲ್ದು ನಾನು ಪಾಸಿಂಗ್ ಪ್ಯಾಕೇಜ್ ಕೂಡ ಮಾಡಿದ್ದೀನಿ. ಪ್ರಾಕ್ಟಿಕಲ್ ಪಾಸಿಂಗ್ ಪ್ಯಾಕೇಜ್ ಕೂಡ ಏನು ನಿಮಗೆ ರೆಫರ್ ಮಾಡಬೇಕಂದ್ರೆ ನೀವು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲಿಗೆ ಹೋಗಿ ಪ್ಲೇಲಿಸ್ಟನ್ನು ಚೆಕ್ ಮಾಡಿ, ಅಲ್ಲಿಯೂ ಕೂಡ ನಾನು ಪ್ರಾಕ್ಟಿಕಲ್ FEEE ಆಗಿರಲಿ, ಎಸೆನ್ಷಿಯಲ್ ಇಂಗ್ಲೀಷ್ ಆಗಿರಲಿ ಮತ್ತು ಬೇರೆ ಸಬ್ಜೆಕ್ಟ್ ಆಗಿರಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಏನೇ ಡೌಟ್ ಇತ್ತಂದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್ಸ್. ಥ್ಯಾಂಕ್ ಯು.